ಹಳೆ ಕಾಲದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಮೆಂತೆ ಕಡುಬು, ಮೆಂತೆ ಗೋಧಿ ಕಡುಬು. ಈ ಬ್ರೇಕ್ಫಾಸ್ಟು ಶಕ್ತಿವರ್ಧಕ. ಹಾಗಾಗಿ ಹಿಂದಿನ ಕಾಲದಲ್ಲಿ ಹಳ್ಳಿಯವರು ಒಳ್ಳೆ ತಿಂಡಿ ಅಂದರೆ ಗೋಧಿ ಕಡುಬನ್ನು ಮಾಡ್ತಿದ್ರು. ಗೆಸ್ಟ್ ಬಂದರೂ ಮಾಡಿಕೊಡ್ತಾಯಿದ್ರು. ಮನೆಯಲ್ಲಿ ಮಕ್ಕಳು ಹೆಲ್ತಿಯಾಗಿರಲಿ ಅಂತಲೂ ಮಾಡಿಕೊಡ್ತಾಯಿದ್ರು. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಒಂದು ಲೋಟ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಬಟ್ಲು ಗೋಧಿ ಹಿಟ್ಟು, ಒಂದು ಹಿಡಿ ಮೆಂತೆ, ಒಂದು ಹಿಡಿ ಉದ್ದು ಉದ್ದು ಮೆಂತೆ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮೆಂತೆ ಪುಡಿ ಉದ್ದಿನ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕೋಣ. ಬೇಯೋದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗೋಧಿ ಕಡುಬು ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಆರಲಿ ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡೋಣ. ಹಿಟ್ಟು ಆರಿದ ಮೇಲೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಮೆಂತೆ ಕಡುಬನ್ನ ಸ್ಟೀಮಲ್ಲಿ ಬೇಯಿಸ್ಬೇಕಾಗಿರೋದ್ರಿಂದ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಸ್ಟೀಮ್ ಆಗೋಕ್ಕೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ಟೀಮ್ ಆಗೋದ್ರೊಳಗೆ ಈ ಥರ ಬಟ್ಲು ರೆಡಿ ಮಾಡ್ಕೊಳ್ಳೋಣ. ಒಂದು ರೊಟ್ಟಿ ಹಿಟ್ಟಿನ ಒಂದು ಹಿಡಿ ತಗೊಂಡು ಅದರಲ್ಲಿ ಅರ್ಧ ತಗೊಂಡ್ರೆ ಕರೆಕ್ಟಾಗಿ ಒಂದು ಬಟ್ಲಾಗುತ್ತೆ ನೋಡಿ. ಈ ಥರ ಬಟ್ಲು ಮಾಡ್ಕೊಂಡು, ಇದು ಮೆಂತೆ ಗೋಧಿ ಬಟ್ಲು ಕಡುಬು ಅಂತಲೇ ಫೇಮಸ್ಸು ನಮ್ಮೂರಲ್ಲೆಲ್ಲ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಇದನ್ನು. ತಿಂಡಿ ಹೆಲ್ತಿ ತಿಂಡಿ ಅಂತ. ಕೆಲವರೆಲ್ಲ ಚಳಿಗಾಲದಲ್ಲಿ ತಿಂಗ್ಳುಗಟ್ಟಲೆ ಮಾಡ್ಕೊಂಡು ತಿಂತಾರೆ ಇದನ್ನು ತಿಂಡಿನ. ನೋಡಿ ಈ ಥರ ಬಟ್ಲುಗಳು ಮಾಡಿ ಎಲ್ಲ ಜೋಡಿಸಿ ಆಮೇಲೆ ಸ್ಟೀಮ್ ಅಷ್ಟರಲ್ಲಿ ಕಾದಿರುತ್ತೆ. ಈಗ ಬಟ್ಲುಗಳೆಲ್ಲ ನೋಡಿ ಎಷ್ಟು ಬಟ್ಲು ರೆಡಿ ಮಾಡಿದ್ದೀನಿ. ಈಗ ಸ್ಟೀಮಲ್ಲಿ ಇಡೋಣ. ಇಡ್ಲಿ ಪಾತ್ರೆಯಲ್ಲಿ ಬಟ್ಲು 10ರಿಂದ 15 ನಿಮಿಷ ಸ್ಟೀಮ್ ಮಾಡಬೇಕು. ಅವಾಗ ಇಡ್ಲಿ ಥರನೇ ಸ್ಟೀಮ್ ಮಾಡಿದ್ರೆ ರುಚಿಯಾದ ಘಮ ಘಮ ಅನ್ನೋಂಥ ಮೆಂತೆ ಗೋಧಿ ಕಡುಬು ರೆಡಿ ಆಗುತ್ತೆ. ಈ ಥರ ಬಟ್ಲು ಸ್ಟೀಮಲ್ಲಿ ಜೋಡಿಸೋಣ. ಸ್ವಲ್ಪ ಬಿಸಿಯಾಗಿ ಸ್ಟೀಮ್ ಬರೋಕ್ಕೆ ಶುರು ಮಾಡಿದ್ಮೇಲೆ ಈ ಥರ ಜೋಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮಗಂತೂ ಚಿಕ್ಕವರಿದ್ದಾಗಿಂದ ತಿಂದಿದ್ರಿಂದ ತುಂಬ ಇಷ್ಟ ಆಗುತ್ತೆ. ಗೋಧಿ ಕಡುಬು ಅಂದರೆ ನಮಗೆ ಖುಷಿಯಾದ ತಿಂಡಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಗೊತ್ತಿರೋರು ಇರ್ಬೋದು. ನೋಡಿ ಈ ಥರ ಈಸಿಯಾಗಿ ಮಾಡ್ಬೋದು. ಬೆಳಗ್ಗೆ ಒಳ್ಳೆ ತಿಂಡಿ ಆದಂಗೆ ಆಗುತ್ತೆ. ಇದು ಹೆಲ್ತಿಯಾಗೂ ಇರುತ್ತೆ. ಮೆಂತೆ ಉದ್ದು ಎಲ್ಲ ಸೇರಿರೋದ್ರಿಂದ ಇದು ಒಳ್ಳೆ ಶಕ್ತಿದಾಯಕ ತಿಂಡಿ. ಮಕ್ಕಳಿಗೆ ತುಪ್ಪದಲ್ಲೇ ತಿನ್ನಿಸ್ಬೋದು. ಇದು ಖಾರ ತಿನ್ನಲ್ಲ ಅನ್ನೋ ಮಕ್ಕಳಿಗಂತೂ ತುಪ್ಪದಲ್ಲೇ ಅಜ್ಜಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಆಗುತ್ತೆ. ನೋಡಿ 10 ನಿಮಿಷ ಆಗಿದೆ, ಕಡುಬು ಬೆಂದಿದೆ. ಈಗ ಸರ್ವ್ ಮಾಡೋಣ. ಮೆಂತೆ ಚಟ್ನಿ, ಕಾಯಿ ಚಟ್ನಿ ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ. ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟವಾದ ತಿಂಡಿ. ನೀವು ಒಂದು ಸತಿ ಮಾಡಿ ಹೇಗಿತ್ತು ಅಂತ ತಿಳಿಸಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.